ಎಲ್ರಿಗೂ ನಮಸ್ಕಾರ. ನಾನು ರಮೇಶ್, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಇವರು ನನ್ನ ವೈಫು ಮಹಾಲಕ್ಷ್ಮಿ, ಇವರು ನನ್ನ ಮಗಳು ದೀಕ್ಷಿಕಾ. ನನ್ನ ಮಗಳು ದೀಕ್ಷಿಕಾನ ನಾನು ಅಲೋ ಕಿಡ್ಸ್ ತರೀಕೆರೆ ಈ ಸ್ಕೂಲಿಗೆ ಸೇರಿಸಿದ್ದೀನಿ. ನನ್ನ ಮಗಳು ಸ್ಕೂಲಿಗೆ ಸೇರಿಸೋ ವಿಚಾರದಲ್ಲಿ ನಾನು ನನ್ನ ವೈಫು ತುಂಬ ಡಿಸ್ಕಷನ್ ಮಾಡಿ ಎಲ್ಲ ಸ್ಕೂಲ್ಗಳನ್ನ ನೋಡಿ ನಮಗೆ ನೋಡಿದ್ವಿ. ಆದರೆ ಯಾವ ಸ್ಕೂಲು ಅಷ್ಟು ನಮಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಒನ್ ಡೇ ನನ್ನ ವೈಫು ಫ್ರೆಂಡ್ ಒಬ್ಬರು ಈ ಥರ ಅಲೋ ಕಿಡ್ಸ್ ಗಾಳಿಹಳ್ಳಿ ಅಲ್ಲಿದೆ ನೋಡಿ, ಈ ಸ್ಕೂಲಿದೆ, ನೀವು ಯಾವ ಥರ ಕೇಳ್ತೀರ ಆ ಥರ ಎಜುಕೇಷನಲ್ಲಿ ಸಿಗ್ಬೋದು ನೋಡಿ, ಒಂದ್ಸರಿ ಮೀಟ್ ಮಾಡಿ ಅಂತ ಹೇಳಿದ್ರು. ಅವರ ಸಜೆಷನ್ ಮೇಲೆ ನಾವು ಹೋಗಿ ನಾನು ನನ್ನ ವೈಫು ಶುಭಾ ಮೇಡಮ್ ಅವ್ರನ್ನ ಮೀಟ್ ಮಾಡಿದ್ವಿ ಅಲೋ ಕಿಡ್ಸಲ್ಲಿ. ಅಲ್ಲಿ ಹೋಗಿ ಆ ಶುಭಾ ಮೇಡಮ್ ಅವ್ರ ಜೊತೆ ಇಂಟರ್ಯಾಕ್ಷನ್ ಮಾಡಿದಾಗ ನನಗೆ ಗೊತ್ತಾಯಿತು, ಆಲ್ಮೋಸ್ಟು ಎಜುಕೇಷನಲ್ ಥಾಟ್ಸು ನಮಗೆ ಮ್ಯಾಚ್ ಆಯಿತು. ನಾವು ಯಾವ ಥರ ಎಜುಕೇಷನ್ ನನ್ನ ಮಗಳಿಗೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅದು ನಮಗೆ ಮ್ಯಾಚ್ ಆಯಿತು. ಅಲ್ಲಿನ ಎನ್ವಿರಾನ್ಮೆಂಟ್ ಇರ್ಬೋದು, ಆ ಮೆಂಟರ್ಸ್ ರೆಸ್ಪಾನ್ಸು ಮತ್ತು ಆಯಾಸ್ ರೆಸ್ಪಾನ್ಸು ಮತ್ತು ಸ್ಕೂಲ್ ವ್ಯಾನ್ ಡ್ರೈವರ್ ಆಗಿರ್ಬೋದು, ಆಮೇಲೆ ಕ್ಲೀನ್ಲಿನೆಸ್ಸು, ಇದೆಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳು ಸ್ಕೂಲಿಗೆ ಯಾವತ್ತೂ ಭಯ ಪಡ್ಕೊಂಬರ್ಬಾರ್ದು, ಖುಷಿಯಿಂದ ಬರಬೇಕು, ಆ ಥರ ಇರಬೇಕು. ಆ ಥರ ಎನ್ವಿರಾನ್ಮೆಂಟು ಆ ಸ್ಕೂಲಲ್ಲಿದೆ. ಹಾಗಾಗಿ ನನಗೆ ಅದು ಅಲ್ಲಿನ ಎನ್ವಿರಾನ್ಮೆಂಟು ತುಂಬ ಇಷ್ಟ ಆಯಿತು. ಈಗ ಅದರಂತೆ ನನ್ನ ಮಗಳು ಸಹ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ, ಎಲ್ಲ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತಾಯಿದ್ದಾಳೆ. ಕ್ರಿಯೇಟಿವಿಟಿ ಆಗಿರ್ಬೋದು, ಆಮೇಲೆ ಅದರ್ ಸ್ಕಿಲ್ಸು, ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗ್ತಾಯಿದ್ದಾಳೆ. ಖುಷಿ ಆಗ್ತಾಯಿದೆ ನನಗೆ. ಈಗ ಅವಳು ಇರೋ ರೀತಿ ನೋಡಿದ್ರೆ, ಅದು ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಆ ಉದ್ದೇಶದಿಂದ ನಾನು ಅಲೋ ಕಿಡ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ನಮ್ಮ ಮನೆಯವ್ರು ಹೇಳ್ದಂಗೆ ಮಕ್ಕಳು ಫಸ್ಟು ಸ್ಕೂಲಿನ ಪರಿಸರ ಇಷ್ಟಪಡಬೇಕು. ಸ್ಕೂಲ್ ಇಷ್ಟ ಆದರೆ ತಾವೇ ಹೋಗೋಕ್ಕೆ ಇಷ್ಟಪಡ್ತವೆ. ಅದರಲ್ಲ ನಂಗೆ ಶುಭಾ ಮ್ಯಾಮ್ ಬಗ್ಗೆ ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ. ಶುಭಾ ಮ್ಯಾಮ್ ಸ್ಕೂಲಿಗೆ ಸೇರಿಸುವಾಗ ತುಂಬಾ ಗ್ಯಾರಂಟಿ ಕೊಟ್ಟರು ನಮಗೆ. ಅದರಲ್ಲಿ ಹೆಣ್ಮಗು ಅಂದ ತಕ್ಷಣ ಭಾಳ ಇರುತ್ತಿದ್ದು, ಯಾವ ಸ್ಕೂಲಿಗೆ ಹಾಕೋದು, ಹೆಂಗೆ ಹಾಕೋದು, ವ್ಯಾನ್ ಹೆಂಗಿರುತ್ತೋ ಅಂತ. ಅವಾಗ ಶುಭಾ ನಮಗೆ ಗ್ಯಾರಂಟಿ ಕೊಟ್ಟರು, ತುಂಬ ನಿಮ್ಮ ಮಗಳು ನಮ್ಮ ಮಗು ಥರ ನೋಡ್ಕೊತೀವಿ, ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಅದರಿಂದ ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಹೇಳಿದ ಮಾತಂತೆ ನಡ್ಕೊತಿದ್ದಾರೆ. ಆಮೇಲೆ ಹೆಲ್ಪರ್ಸ್ ಇರ್ಬೋದು, ವ್ಯಾನ್ ಡ್ರೈವರ್ ಇರ್ಬೋದು, ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಮಗುನ ಇನ್ ಟೈಮಿಗೆ ಕರ್ಕೊಂಡೋಗೋದು, ಇನ್ ಟೈಮಿಗೆ ಕರ್ಕೊಬರೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ ಸ್ಕೂಲಲ್ಲಿ. ಪ್ರತಿದಿನ ಪ್ರತಿಯೊಂದು ಆ್ಯಕ್ಟಿವಿಟಿ ಇರುತ್ತೆ. ದಿನಾನೂ ಬೇರೆ ರೀತಿ ಆ್ಯಕ್ಟಿವಿಟಿ ಮಾಡಿಸ್ತಿರ್ತಾರೆ ಮಕ್ಕಳಿಗೆ. ತುಂಬ ಚೆನ್ನಾಗಿ ಓದ್ತಿದ್ದಾಳೆ ನನ್ನ ಮಗಳು. ಅದಕ್ಕೆ ನಾನು ಅಲೋ ಕಿಡ್ಸ್ ಸಂಸ್ಥೆಗೆ ಥ್ಯಾಂಕ್ ಯು ಹೇಳ್ತೀನಿ. ಶುಭಾ ಮ್ಯಾಮ್ಗೆ, ಆಮೇಲೆ ಸ್ಕೂಲ್ ಟೀಚರ್ಸ್ಗೆ, ವ್ಯಾನ್ ಡ್ರೈವರ್ಗೆ, ಹೆಲ್ಪರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎನಿವೇ, ಥ್ಯಾಂಕ್ ಯು ಟು ಅಲೋ ಕಿಡ್ಸ್ ಟೀಮ್.